ಹಾಯ್ ಹಲೋ ಹ್ಯಾಪಿ ಫ್ಯಾಮಿಲಿ ರೈಡಿಂಗ್ ಕಾರ್ಸ್ ಯೂಟ್ಯೂಬ್ ಚಾನಲ್ನ ಫ್ರೆಂಡ್ಸ್ ಫಾಲೋವರ್ ಸಬ್ಸ್ಕ್ರೈಬ್ಸ್ ಆ್ಯಂಡ್ ಪಬ್ಲಿಕ್ಗೆ ಸ್ವಾಗತ. ವೀಕ್ಷಕರು ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ವೀಕ್ಷಕರ ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ. ವೀಕ್ಷಕರೇ, ನಾನು ಆಗ್ತಕ್ಕಂಥ ಪ್ರತಿಯೊಂದು ವೀಡಿಯೋಗಳು ನಿಮಗೆ ಶೇರ್ ಆಗಬೇಕಂದ್ರೆ ಬೆಲ್ ಐಕನ್ನ ಪ್ರೆಸ್ ಮಾಡಿದರೆ ಮಾತ್ರ ಶೇರ್ ಆಗುತ್ತೆ. ಹಾಗೆಯೇ ನಿಮ್ಮ ಯಾವುದಾದ್ರು ಒಂದು ಗಾಡಿಗಳು ಸೇಲ್ಗಿದ್ದರೆ ನನ್ನ ವಾಟ್ಸಪ್ ಯೂಟ್ಯೂಬ್ ಚಾನಲ್ ನಂಬರ್ ಇದೆ ವೀಕ್ಷಕರೇ. ಆ ನಂಬರ್ಗೆ ಯಾರು ಕಾಲ್ ಮಾಡಿಬಿಡಿ, ನಾನು ರಿಸೀವ್ ಮಾಡಲ್ಲ. ನೀವು ಕೆಲವೊಂದು ಫೋಟೋಗಳನ್ನ ತೆಗೆದಾಕಿ ನನ್ನ ವಾಟ್ಸಪ್ ನಂಬರ್ಗೆ ಹಾಕಿ ವೀಕ್ಷಕರೇ. ನಾನೇ ನಿಮ್ಮ ಗಾಡಿಯನ್ನು ಯೂಟ್ಯೂಬ್ ಚಾನಲ್ಗೆ, ಸೋಷಿಯಲ್ ಮೀಡಿಯಾಗೆ ಹಾಕಿ ನಿಮ್ಮ ಗಾಡಿನ ಸೇಲ್ ಆಗೋ ಥರ ಹೆಲ್ಪ್ ಮಾಡಿಕೊಡ್ತೀನಿ ವೀಕ್ಷಕರೇ. ಹ್ಯಾಪಿ ಫ್ಯಾಮಿಲಿ ರೈಡಿಂಗ್ ಕಾರ್ಸ್ ವೀಕ್ಷಕರೇ, ಒಂದು 2010 ಮಾಡಲು ಒಂದು ಈಕೋ ಗಾಡಿ 7 ಸೀಟರ್ ಗಾಡಿ ವೀಕ್ಷಕರೇ. LPG ಪ್ಲಸ್ ಪೆಟ್ರೋಲ್ ಎರಡು ಇರ್ತಕ್ಕಂಥ ಗಾಡಿ ವೀಕ್ಷಕರೇ. ತುಂಬ ಚೆನ್ನಾಗಿದೆ ವೀಕ್ಷಕರೇ. ಕಡಿಮೆ ಲೋನರ್ ಜಾಸ್ತಿ ಆಗಿರೋದು, ಬಟ್ ಕಡಿಮೆ ಬಡ್ಜೆಟಲ್ಲಿ ಯಾರಾದರೂ ಈಕೋ ಹುಡುಕ್ತಿದ್ರೆ ವೀಕ್ಷಕರೇ, ಒಂದು ಎಫ್ಸಿನೋದು 2030 ತನಕ ಇರ್ತಕ್ಕಂಥ ಗಾಡಿ ವೀಕ್ಷಕರೇ. ತುಂಬ ಚೆನ್ನಾಗಿರ್ತಕ್ಕಂಥ ಗಾಡಿ ಬಂದಿದೆ ವೀಕ್ಷಕರೇ. ಗಾಡಿ ಬಗ್ಗೆ ಓನರ್ ಹೇಳಿದರೆ ಒಂದು ಆಡಿಯೋ ಕ್ಲಿಪ್ ರಿಲೀಸ್ ಮಾಡ್ತೀನಿ ವೀಕ್ಷಕರೇ, ಕೇಳ್ಕೊಂಬರೋಣ ಬನ್ನಿ. ಹಲೋ ಸರ್, ನಮಸ್ತೆ. ನಮಸ್ಕಾರ ಸರ್. ಸರ್, ಒಂದು ಈಕೋ ಹಾಕಿದ್ದೀರಲ್ಲ ಸರ್? ಹೌದು ಸರ್. ಅದು ಯಾವ ಮಾಡಲು ಸರ್? ಅದು 2010 ಮಾಡಲ್ಲ ಸರ್. 2010. ಓನರ್ ಎಷ್ಟಾಗಿದೆ ಸರ್? ಓನರ್ 8 ಓನರ್ ಆಗಿದೆ ಸರ್. 8. ನೀವೇನೇ 8ನೇ ಓನರ್? ಹೌದು ಸರ್. ಓಕೆ ಓಕೆ. ಅದು ಸರ್, ಅದು LPG ಏನಾರ ಇದೆಯಾ ಅಥವಾ ಪೆಟ್ರೋಲ್ ಅಷ್ಟೇನಾ? LPG ವಿತ್ ಪೆಟ್ರೋಲ್ ಎರಡು ಇದೆಯಾ? ಎರಡು ರನ್ನಿಂಗ್ ಅಲ್ಲೇ ಉಂಟು ಸರ್. LPG ಶೋರೂಮ್ ಇಂದ ಹಾಕ್ಸಿರೋದು, ಹೊರಗಡೆ ಹಾಕಿರೋದು? ಅದು ಇದು RC ಬುಕ್ ಅಲ್ಲಿ ಅಪ್ರೂವಲ್ ಉಂಟು. ಎಂಟ್ರಿ ಆಗಿದೆ, ಬಟ್ ಹೊರಗಡೆ ಹಾಕ್ಸಿರೋದು, ಅಪ್ರೂವಲ್ ಮಾಡಿಸಿರೋದಾ? ಅಪ್ರೂವಲ್ ಮೊದ್ಲೇ ಇದೆ ಸರ್. ಅದು ಅಪ್ರೂವಲ್ ಆಗೇ ಇರೋದು ಈಗ ಗಾಡಿ? ಕಂಪನಿಲಿಂದಲೇ ಅಪ್ರೂವಲ್ ಇದೆ. ಹೌದಾ? ಹೌದು ಸರ್. ಓಕೆ ಓಕೆ ಓಕೆ. ಸರ್, ಅದು ಎಷ್ಟಾಗಿದೆ ಕಿಲೋಮೀಟರ್ ಈಗ? ಕಿಲೋಮೀಟರ್ 1,70,000 ಚಿಲ್ಲರೆ ಆಗಿದೆ ಸರ್. ಓಟೋ ಶೋರೂಮ್ ಹಿಸ್ಟ್ರಿ ಮಾಡಿಸಿರಾ? ಶೋರೂಮ್ ಇಷ್ಟ್ರಿನೇ ಸರ್. ಶೋರೂಮಿಗೆ ಮಾಡಿಸಿರೋದು? ಹೌದು ಸರ್. ಹೌದು ಸರ್. ಓಕೆ ಓಕೆ. ಸರ್, ಗಾಡಿಲಿ ಯಾರ ಡೆಂಟು ಸ್ಕ್ರಾಚು ಅಥವಾ ಏನಾರ ಇದೆಯಾ? ಡೆಂಟು ಕ್ರಾಚ್ ಅಂದ್ರೆ ಸರ್, ಒಂದು ಡೋರಿನ್ ಮಾತ್ರ ಪ್ರಾಬ್ಲಮ್ ಇದೆ. ಡೆಂಟ್ ಇದೆಯಾ? ಡೆಂಟ್ ಇದೆ ಸರ್. ಡೋರಿನ ಒಂದು ಬೇರಿಂಗ್ ಮಾತ್ರ ಹೋಗಿದೆ. ಅಂದ್ರೆ ಗಾಡಿ ನೀಟ್ ಇದೆಯಾ? ನೀಟ್ ಉಂಟು, ಏನಿಲ್ಲ, ಎಂತ ಖರ್ಚಿಲ್ಲ, ಯಾವ್ದಿಲ್ಲ. ಗಾಡಿಲಿ ಯಾರ ಪೇಂಟ್ ಯಾರ ಟಚ್ ಅಪ್ ಯಾರ ಮಾಡಿಸಿರಾ? ಟಿಂಕರಿಂಗ್ ಕೆಲಸ ಯಾವ್ದಿಲ್ಲ ಸರ್. ಎಲ್ಲ ಕ್ಲೀನ್ ಇದೆ. ಏನು ಮಾಡಿಸಿಲ್ಲ, ಎಲ್ಲ ಕ್ಲೀನ್ ಇದೆ? ಯಾವ್ದಿಲ್ಲ. ಶೋರೂಮ್ ಪೇಂಟ್ ಏನೋ ಅಥವಾ ಪೇಂಟ್ ಯಾರ ಮಾಡಿಸಿದಿರಾ? ಇಲ್ಲ ಸರ್, ಶೋರೂಮ್ ಪೇಂಟ್ ಇರೋದು. ಶೋರೂಮ್ ಪೇಂಟ್ ನಾಗ ಇರೋದು? ಹೌದೌದು. ಗಾಡಿ ಏನೋ ಟಚ್ ಗಿಚ್ ಎಲ್ಲಾರ ಆಗಿರೋದು ಆತರ ಏನಾರ? ಯಾವ್ದಿಲ್ಲ ಸರ್. ಒರಿಜಿನಲ್ ಗಾಡಿ? ಒರಿಜಿನಲ್ ಗಾಡಿ. ಓಕೆ ಓಕೆ. ಸರ್, ಇದು ಟೈರ್ ಎಲ್ಲ ಹೆಂಗಿದೆ ಕಂಡೀಷನ್? ಟೈರ್ ಫ್ರಂಟ್ ಟೈರ್ ವಸ್ತು ಸರ್. ಹಾ. ಹಿಂದಿಂದು ಒಂದು 50% ಉಂಟು. ಅಂದ್ರೆ ಫ್ರಂಟ್ ಎರಡು ಟೈರ್ ಹೊಸ ಹಾಕ್ಸಿರಾ? ವಸ್ತು ಹಿಂದ್ಗಡೆ 50% ಇದಾವ? 50% ಇದಾವೆ ಸರ್, ಗಾಡಿಲಿ ಆಪ್ಷನ್ ಏನ ಬರುತ್ತೆ? ಪವರ್ ಸ್ಟೇರಿಂಗ್, AC ಏನಾರ ಬರುತ್ತಾ? ಪವರ್ ಸ್ಟೇರಿಂಗ್ ಇದೆ. AC ಆನ್ ಇಲ್ಲ. ಹಾ. ಮಾಡಿಸ್ಕೋಬಹುದು ಅವ್ರು ಬೇಕಂದ್ರೆ. ಅಂದ್ರೆ ಗ್ಯಾಸ್ ತುಂಬಿಸ್ಬೇಕಾ? ಹೌದು, ಗ್ಯಾಸ್. ಹಾ. ಮತ್ತೆ ಬಂಪರು ಮೇಲೆ ಕ್ಯಾರಿಯರ್, ಹಿಂದೆ ಬಂಪರು. ಓಕೆ. ಹಾ. AC, ಪವರ್ ಸ್ಟೇರಿಂಗು, ಸೆಂಟ್ರಲ್ ಲಾಕ್ ಏನಾರ ಮಾಡ್ಸಿರಾ? ಇಲ್ಲ ಸರ್. ಮ್ಯಾನುಯಲ್ ಇರೋದಾ? ಪವರ್ ವಿಂಡೋ ಏನಾರ ಬರುತ್ತಾ? ಪವರ್ ವಿಂಡೋ ಬರೋದಿಲ್ಲ ಸರ್. ಪವರ್ ವಿಂಡೋ ಬರಲ್ಲ? ನಾರ್ಮಲ್. ಪವರ್ ಸ್ಟೇರಿಂಗು, AC ಅವೆರಡು ಬರುತ್ತೆ? ಹೌದು ಸರ್. ಓಕೆ ಓಕೆ ಓಕೆ. ಸರ್, ಇದೀಗ ಗಾಡಿ ಏನಾರ ಲೋನ್ ಏನಾರ ಐತಿ, ಕ್ಯಾಶ್ ಅಲ್ಲಿ ಇದೆಯಾ? ಯಾವ್ದಿಲ್ಲ ಸರ್, ಯಾವ್ದಿಲ್ಲ, ಕ್ಯಾಶ್ ಅಲ್ಲೇ ಇರೋದು. ಕ್ಯಾಶ್ ಅಲ್ಲೇ ಇರೋದು? ಕ್ಯಾಶ್ ಎಲ್ಲ ತಂದಿರೋದು ನೀವು? ಹೌದು ಸರ್. ಓಕೆ ಓಕೆ. ಸರ್, ಇದು ಗಾಡಿ ಎಲ್ಲಿದೆ ಸರ್ ಈಗ? ಗಾಡಿ ಶಿರಟ್ಟಿ ತಾಲೂಕು, ತೆಗ್ಗಿನಬಾವನೂರು ಅಂತ, ಗದಗ ಡಿಸ್ಟಿಕ್. ಗದಗ ಡಿಸ್ಟಿಕ್, ಶಿರಟ್ಟಿ ತಾಲೂಕು. ತೆಗ್ಗಿನಬಾವನೂರು ಹಳ್ಳಿನ ಅದು? ಹಳ್ಳಿ ಸರ್. ಅಂದ್ರೆ ನಿಮ್ಮ ಹತ್ರನೇ ಇದೆ ಗಾಡಿ? ನಮ್ಮ ಹತ್ರನೇ ಇದೆ. ಓಕೆ. CC ಎಲ್ಲ ತಕ್ಕೊಡ್ತೀರಾ ನೀವೇನೆ? CC ನಾವೇ ತೆಗ್ಕೊಡ್ತೇವೆ. ಓಕೆ 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 ಓಕೆ. ಸರ್, ಅದು ಈಗ 5 ಸೀಟರ್ ಅಥವಾ 7+1? 7+1. 7+1 8 ಸೀಟರ್ ಗಾಡಿ? 8 ಸೀಟರ್ ಗಾಡಿ. ಓಕೆ ಓಕೆ ಓಕೆ. ಸರ್, ಗಾಡಿ ಈಗ ಅಥವಾ ಇದು ಗೇರ್ ಪ್ರಾಬ್ಲಮ್, ಕ್ಲಚ್ ಪ್ರಾಬ್ಲಮ್ ಆತರ ಏನಾರ? ಯಾವ್ದಿಲ್ಲ ಸರ್. ಒಂದು 4 ದಿವಸ ಆಯ್ತು. ಫುಲ್ ಆಯಿಲ್ ಚೇಂಜ್, ಗೇರ್ ಬಾಕ್ಸ್ ಆಯಿಲ್ ಚೇಂಜ್, ಬ್ರೇಕ್ ಎಲ್ಲ ಮಾಡ್ಸ್ಕೊಂಡು ಬಂದಿದ್ದೀನಿ. ಎಲ್ಲ ಶೋರೂಮ್ ನಾಗ ಮಾಡಿಸಿರೋದು? ಅದ್ರ ಬಿಲ್ ಬೇಕಂದ್ರೆ ಹಾಕ್ತೇನೆ ನಾನು. ಹೌದಾ? ಓಕೆ ಓಕೆ ಓಕೆ. ಮತ್ತೆ FC 2030 ಇದೆ. FC ಮಾಡಿಸಿದೀರಾ? ಇಲ್ಲ, ಅವ್ರೇ ಮಾಡಿಸಿದ್ದು. ನಾನ್ ತಗೊಂಡಷ್ಟೇ ಸ್ವಲ್ಪ ದಿವಸ ಆಯ್ತು ಅಷ್ಟೇ. FC 2030 ಇದೆ. ಇನ್ಸೂರೆನ್ಸ್ 10ನೇ ತಿಂಗಳವರೆಗೆ ಇದೆ. ಇನ್ಸೂರೆನ್ಸ್ 10ನೇ ತಿಂಗಳು ಇದೆ ವರ್ಷ? 10ನೇ ತಿಂಗಳವರೆಗೆ ಇದೆ. ಇದು ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸ್ ಅಥವಾ ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ಇದೆಯಾ? ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ಇದೆ. FC 2030 ತನ ಇದೆ? 2030 ಇದೆ. ಓಕೆ ಓಕೆ. ಸರ್, ಗಾಡಿಲಿ ಏನಾದ್ರು ಸಣ್ಣ ಪುಟ್ಟ ಕೆಲಸಗಳು ಏನಾರ ಇದೆಯಾ? ಸಣ್ಣ ಪುಟ್ಟ ಯಾವ್ದಿಲ್ಲ ಸರ್. ಒಂದು ಡೋರ್, ಒಂದು ಬೇರಿಂಗ್ ಹಾಕ್ಸ್ಕೊಂಡ್ಬಿಟ್ರೆ ಮುಗಿದೋಯ್ತು.
ಎಲ್ಲ ಏನಿಲ್ಲ ಗಾಡಿ ಹಾ ಚೊಕ್ಕಿದೆ. ಯಾಕಂದ್ರೆ ಈಕೋ ಗಾಡಿ ಪ್ರಾಬ್ಲಮ್ ಬರೋದೇ ಮೇನ್ ಸೆಂಟ್ರಲ್ ಡೋರ್. ಹಾ 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 ಹಂಗಾಗಿ ನಾವ್ ಎಷ್ಟೇ ಅದನ್ನ ಹೊಸ್ತು ಹಾಕಿದ್ರು ಕೂಡ ಒಂದ್ 2-3 ತಿಂಗಳಲ್ಲಿ ವಾಪಸ್ ಬೇರಿಂಗ್ ಹೋಗ್ಬಿಡ್ತದೆ ಅದು. ಅದೇ ಅದೇನ್ ಬಾಳ ಬರಲ್ಲ ಸರ್ ಸ್ವಲ್ಪ ಖರ್ಚು. ಸಣ್ಣ ಸಣ್ಣ ಖರ್ಚುಗಳು ಸರ್, ಸಣ್ಣ ಅಷ್ಟ ಪುಟ್ಟ ಒಂದ್ ಖರ್ಚು ಬಿಡಿ. ಒಂದ್ 500-600 ರೂಪಾಯಿ ಬರುತ್ತೆ ಅಷ್ಟೇ. ಬಿಡಿ ಅದೆಲ್ಲ ಮಾಡ್ಕೊಂತಾರೆ. ಹಾ ಮತ್ತೆ ಬೇರೆ ಟೋಟಲ್ ಎಲ್ಲ ಚೆನ್ನಾಗಿದೆ ಗಾಡಿ. ಯಾವ್ದು ಸರ್ ಬಂದ್ ನೋಡ್ಕೊಳ್ಳಿ. ಸ್ವಲ್ಪ ಸೀಟಿಂದ ಕವರ್ ಮಾತ್ರ ನಾವು ಹಳತ್ತಾಗಿದೆ, ನಾನು ಹಾಕ್ಸಿಲ್ಲ. ಸೀಟ್ ಕವರ್ ಬೇಕಾದ್ರೆ ಹಾಕ್ಸೋದು, ಅದೇನ್ ದೊಡ್ಡ ಖರ್ಚಿಲ್ಲ. ಸೀಟ್ ಕವರ್ ಒಂದು ಹಾಕ್ಸ್ಕೋಬೇಕು. ಹಾಕಿಸ್ಕೋಬೇಕು ಅಷ್ಟೇ ಅವರು. ಓಕೆ 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 ಹ್ಮ್ ಓಕೆ. ಇದು ಗಾಡಿ ಎಲ್ಲಿ ಅಂದ್ರೆ ಶಿರಾಟಿ ತಾಲೂಕು ಹತ್ರ ಇದೆ ಅಂದ್ರಲ್ಲ. ಹೌದು ಸರ್. ಗಾಡಿ ನಿಮ್ ಕಡೆ ಇದೆ, ನೀವೇ ಓನರ್? ಹೌದು, ನಾವೇ ಓನರ್ ಸರ್. ಸರ್ ಗಾಡಿ ಏನ್ ರೇಟ್ ಮಾಡ್ತಾ ಇದ್ರಿ ಸರ್? ಕೊಡಿ. 2010 ಮಾಡ್ಲ್ ಅಂದ್ರಿ, ಓನರ್ 8 ಜನ ಆಗಿದ್ದೀರ ಅಂತಂದ್ರಿ. ಹೌದು ಸರ್. ಓನರ್ ಜಾಸ್ತಿ ಆಗಿದೆ ಅಲ್ವಾ? ಜಾಸ್ತಿ ಆಗಿ ಓನರ್ ಅಂದ್ರೆ ಸರ ಒಂದೇ ಮನೆಯಲ್ಲಿ 5 ಓನರ್ ಆಗಿದಾರೆ. ಅದಕ್ಕೆ ಇಂದ ಮನೆಗೆ 5 ಓನರ್ ಆಗೈತೆ. ಒಂದೇ ಮನೆಯಲ್ಲಿ 5 ಓನರ್, ಹಂಗಾಗಿ ಓನರ್ ಜಾಸ್ತಿ ಕಾಣ್ತಾ ಇದೆ. ಓನರ್ ಜಾಸ್ತಿ ಆಗಿದಾರೆ ಸರ್. ಹಾಗಾಗಿ ಓಕೆ ಓಕೆ. ಈಗ ಏನ್ ರೇಟ್ ಮಾಡ್ತಿದ್ರಿ ಸರ್ ನೀವು? ಸರ್ ನಾನು 1.80 ಹೇಳ್ತಾ ಇದ್ದೇನೆ ಸರ್. ಓಕೆ ಓಕೆ ಓಕೆ. ಏನ್ ರೇಟ್ ಫೈನಲ್ ಎಲ್ಲಿ ತನಕ ಬಿಡ್ತೀರಾ ಸರ್ ನಮ್ ಚಾನಲ್ ನಂತರ ಬಂದ್ರೆ? ನಿಮ್ಮ ಚಾನಲ್ ಥ್ರೂ ಬಂದಂದ್ರೆ ಹಾ ಲಾಸ್ಟ್ ಸರ್ 65 ಲಾಸ್ಟ್ ಸರ್, ಅದಕ್ಕಿಂತ ಕಮ್ಮಿ ಆಗುದಿಲ್ಲ. 1.65 ಫೈನಲ್ ಲಾಸ್ಟ್ ಫೈನಲ್ ಸರ್. ನಿಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಬಂದಿರ್ಬೇಕು ಅವರು. ಓಕೆ ಓಕೆ. ಇಲ್ಲಿ ನನಗೆ ತೋರ್ಸ್ಬೇಕು ಅವರು. ಲಾಸ್ಟ್ 1.65. 1.65 ಫೈನಲ್ ಆಗುತ್ತೆ. ಲಾಸ್ಟ್ ಫೈನಲ್ ಸರ್. ನಮ್ channel ಅದ್ರೊಳಗೆ ಮೂಲಕ ಬಂದ್ರೆ? ಹೌದು ಸರ್, ನಿಮ್ ಚಾನಲ್ ಮೂಲಕ ಬಂದ್ರೆ ಮಾತ್ರ. ಓಕೆ 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 ಸರ್. ನಾನು ಇದು ಅಪ್ಲೋಡ್ ಮಾಡಿ, ಇದು LPG ಎಲ್ಲ ವರ್ಕ್ ಇದೆಯಲ್ಲ ಕಂಡೀಷನ್? LPG ಫುಲ್ ನಾನು LPG ಅಲ್ಲೇ ಓಡಿಸ್ತಾ ಇದ್ದೀನಿ ಗಾಡಿ ಈಗ. ಮೈಲೇಜ್ ಎಷ್ಟು ಬರ್ತಾ ಇದೆ ಈಗ ಅದು LPG ಲಿ? ಸರ್ ಒಂದ್ 25 ಮೇಲೆ ಕೊಡ್ತದೆ ಸರ್. 25. ಪೆಟ್ರೋಲ್ ಅಲ್ಲಿ? ಪೆಟ್ರೋಲ್ ಅಲ್ಲಿ 18 ಸರ್. 18. ಓಕೆ ಹಾ ಓಕೆ ಓಕೆ ಸರ್. ನಾನು ಚಾನಲ್ಗೆ ಅಪ್ಲೋಡ್ ಮಾಡಿರ್ತೀನಿ, ಹ್ಞೂ ಸರ್. ನೋಡಿ ಯಾರಾದ್ರೂ ಕಾಲ್ ಮಾಡಿದ್ರೆ ನೋಡಿ ಮಾತಾಡಿ ನೆಗೋಷಿಯೇಟ್ ಮಾತಾಡಿ ಕೊಡಿ ಸರ್. ಆಯ್ತು, ನೆಗೋಸಿಯಬಲ್ ಮಾತಾಡ್ಲಿಕ್ಕೆ ಅಂತಿಲ್ಲ ಸರ್. ನಿಮ್ಗೆ ನಾನು ಲಾಸ್ಟ್ ಫೈನಲ್ ರೇಟ್ ಫೈನಲ್ ಹೇಳಿರೋದಾ? ಹಾ ಓಕೆ ಸರ್, ಅಷ್ಟೇ ಹೇಳಿರ್ತೀನಿ. ನೋಡಿ ಮಾತಾಡಿ ಸರ್. ನೀವು ಫೋನ್ ನಿಮ್ದೇ ನಂಬರ್ ಹಾಕಿರ್ತೀನಿ. ನಮ್ದೇ ಹಾಕಿ. ಯಾಕಂದ್ರೆ 1.80 ಹೇಳಿದಿನಲ್ಲ. ಹೌದು ಹೌದು ಹೌದು. ನಾನು ಲಾಸ್ಟ್ ನಿಮ್ಗೆ ಎಂಡ್ಗೆ ಹೇಳ್ಬಿಟ್ಟಿದೀನಿ ಈಗ. ನಿಜ 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 ಅಲ್ವಾ? ನಿಜ ನಿಜ. ಹಂಗಾಗಿ ಸುಮ್ಮನೆ ಜಾಸ್ತಿ ಹೇಳ್ಕೊಂಡು ಮತ್ತೆ ಇಲ್ಲಿ ಬಂದ ಮೇಲೆ ಆ ಕಡೆ ಈ ಕಡೆ ಮಾಡೋದು ಸರಿ ಗಾಡಿ ಅಲ್ವಾ? ಕೆಲಸ ಇಲ್ಲ ಅಂತೀರಾ? ಆಯ್ತು ತಗೊಳ್ಳಿ, ಮತ್ತೆ ನಾನು ಅಷ್ಟೇ ಹೇಳಿರ್ತೀನಿ. ಹ್ಞೂ ಸರ್. ನೋಡಿ ಮಾತಾಡಿ, ಫೋನ್ ಮಾಡಿದ್ರೆ ನಿಮ್ದೇ ನಂಬರ್ ಹಾಕಿದ್ದೀನಿ ಸರ್. ಹಾಕೋದು 1.80 ಹಾಕಿ ಸರ್. ನೋಡೋಣ ಹೆಚ್ಚು ಕಮ್ಮಿ ಅಲ್ಲಿವರೆಗೂ ಟಾರ್ಗೆಟ್ ಲಾಸ್ಟ್ ಫೈನಲ್ ಅಂತಂದ್ರೆ. ಫೈನಲ್ ಸರ್, ಫೈನಲ್. ಓಕೆ ಓಕೆ ಯಾಕಂದ್ರೆ ನಿಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಂದಿರ್ಬೇಕು ಅವರು. ಓಕೆ ಓಕೆ ಓಕೆ. ಯಾಕಂದ್ರೆ ನಿಮಗೂ ಒಂದು ಹೆಸರು, ನನಗೂ ಒಂದು ನಿಜ ಹೆಸರು ನಿಜ ನಿಜ. ಅಲ್ವಾ? ಹೌದು ಹೌದು ಹೌದು. ಸರಿ, ಆಯ್ತು ಸರ್. ಓಕೆ ಸರ್. ಓಕೆ, ಥ್ಯಾಂಕ್ ಯು. ಸರಿ ಸರ್, ಥ್ಯಾಂಕ್ ಯು ಸರ್. ಓಕೆ. ಸರಿ. ಕೇಳಿದ್ರಲ್ಲ ವೀಕ್ಷಕರೇ, ಓನರ್ ಹೇಳಿದ್ರನ್ನ ಗಾಡಿನ ನೇರವಾಗಿ ನಾವು ವ್ಯಾಪಾರ ಮಾಡ್ಕೊಳ್ಳಿ ವೀಕ್ಷಕರೇ. ಫೋನಲ್ಲಿ ಯಾರು ಫೈನಲ್ ಮಾಡಬೇಡಿ. ಇನ್ನು ಯಾರೆಲ್ಲ ತಮ್ಮ ಗಾಡಿಗಳನ್ನ ಸೇಲ್ ಮಾಡಬೇಕು ಅಂತ ಬಯಸಿದ್ದೀರಾ, ದಯವಿಟ್ಟು ನಂದು ಯೂಟ್ಯೂಬ್ ಚಾನಲ್ ಇದೆ ವೀಕ್ಷಕರೇ. ಆ ಚಾನಲ್ಗೆ ಯಾರು ಫೋನ್ ಮಾಡಬೇಡಿ. ಚಾನಲ್ ನಂಬರ್ಗೆ ನನ್ನ ವಾಟ್ಸಪ್ ನಂಬರ್ದು, ಆ ನಂಬರ್ಗೆ ನೀವು ಕೆಲವೊಂದು ಫೋಟೋಗಳನ್ನ ತೆಗೆದು ಹಾಕಿಬಿಟ್ರೆ ನಾನೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿನ ಯೂಟ್ಯೂಬ್ ಚಾನಲ್ಗೆ ಹಾಕಿಬಿಟ್ಟು ಸೇಲ್ ಆಗೋ ಥರ ಹೆಲ್ಪ್ ಮಾಡ್ಕೊಡ್ತೀನಿ ವೀಕ್ಷಕರೇ. ಹ್ಯಾಪಿ ಫ್ಯಾಮಿಲಿ ರೈಡಿಂಗ್ ಕಾರ್ಸ್ ವೀಕ್ಷಕರೇ. ಥ್ಯಾಂಕ್ ಯು ವೀಕ್ಷಕರೇ.